ಎಸ್ ವೀಕ್ಷಕ ನಮಸ್ಕಾರ. ವೀಕ್ಷಕ ನಮಸ್ಕಾರ. ತಾವೇ ನೋಡ್ತಾ ಇದ್ದೀರಾ, ನಾಳೆ ಇಡೀ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ಭೀಮ್ ಅಮಾವಾಸ್ಯೆ ಆಚರಣೆ ಮಾಡ್ತಾರೆ. ಇಡೀ ರಾಷ್ಟ್ರವ್ಯಾಪಿ ನಮ್ಮ ಭಾರತ ಖಂಡದ ಏನಿದೆ ಎಲ್ಲ ರಾಷ್ಟ್ರವ್ಯಾಪಿ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ತರಹದ ಧಾರ್ಮಿಕ ಆಚರಣೆ ಮಾಡ್ತಾರೆ. ಅದು ಭೀಮ್ ಅಮಾವಾಸ್ಯೆಯ ವಿಶೇಷ. ಹಾಗೂ ಕರ್ನಾಟಕದಲ್ಲಿ ಭೀಮ್ ಅಮಾವಾಸ್ಯೆ ಅತಿ ಹೆಚ್ಚು ಕೂಡ ಮಾಡುವಂಥದ್ದು ಅದು ಬನ್ನೂರು. ಮೇಯ್ನು ನಾನೇನು ಬನ್ನೂರಿನಲ್ಲಿ ಹೇಳ್ತೀನಿ ದೇವನಗರಿ ಅಂತ. ದೇವನಗರಿಯಲ್ಲಿ ಕೂಡ 3 ದಿನಗಳ ಕಾಲ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ. ಅಂದರೆ ಇವತ್ತು ರಾತ್ರಿಯಿಂದನೇ ಕೂಡ ಸ್ಟಾರ್ಟ್ ಆಗುತ್ತೆ. ಇವತ್ತು ನಾಳೆ ನಾಳಿದ್ದು 11, 12, 13 ದಿನಗಳ ಕಾಲ ಕಾರ್ಯಕ್ರಮ ಮಾಡೋದು. ಅದು ಏನು ಭೀಮ್ ಅಮಾವಾಸ್ಯೆ ಅಂತಂದ್ರೆ ದೇವನಗರಿ ಬನ್ನೂರಿನಲ್ಲಿ ಎಲ್ಲ ದೇವಸ್ಥಾನಗಳ ಅಲಂಕಾರ ಸಂಭ್ರಮ ಬಹಳ ದೊಡ್ಡ ಮಟ್ಟಗಿರುತ್ತೆ. ಇವತ್ತು ಅದೇ ಸ್ಥಳದಲ್ಲಿ ಕೂಡ ಇದ್ದೀನಿ. ನಮ್ಮ ಕರಿಯಪ್ಪ ಸ್ವಾಮಿ ದೇವಸ್ಥಾನ ಆವರಣದಲ್ಲಿದ್ದೀನಿ, ರಮಾನಂದ ಗುರುಗಳ ಆವರಣದಲ್ಲಿದ್ದೀನಿ, ಮತ್ತೆ ಕೈಲಾಸೇಶ್ವರ ಶಿವನ ಆಲಯದಲ್ಲಿ ಕೂಡ ಇವತ್ತು ಇರುವಂಥದ್ದು. ಇಲ್ಲಿ ಈಗಿನಿಂದಲೇ ಕೂಡ ಬೆಳಗಿನಿಂದಲೂ ಕೂಡ ಎಲ್ಲ ಕಾರ್ಯಕ್ರಮಗಳಿಗೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಆಗಲೇ ದಾಸೋಹ ಕೂಡ ಇಲ್ಲಿರುವಂಥ ಕಾರ್ಯಕರ್ತರಿಗೆ ಮತ್ತೆ ಎಲ್ಲ ಭಕ್ತರಿಗೆ ಕೂಡ ಮಾಡ್ತಾ ಇರುವಂಥದ್ದು. ಮತ್ತೆ ಎಲ್ಲ ದೀಪ ಅಲಂಕಾರಗಳು ಮತ್ತೆ ಹೂವಿನ ಅಲಂಕಾರಗಳು ಕೂಡ ಕರಿಯಪ್ಪ ಸ್ವಾಮಿ ಅವರು ಮಾಡ್ತಾ ಇರೋದು. ಏನು ವಿಶೇಷ ಅಂತಂದ್ರೆ ನಮ್ಮ ಬನ್ನೂರು ಪ್ರತಿ ವರ್ಷ ಹೇಳ್ತಾನೆ ಇರ್ತೀನಿ, ಇಡೀ ರಾಜ್ಯದಲ್ಲಿ ಇವತ್ತು ವಿಶ್ವಕರ್ಮ ಜನಾಂಗದ ಬಹಳ ದೊಡ್ಡ ಜಾತ್ರಾ ಮಹೋತ್ಸವ ಇಲ್ಲಿ ನಡೆಯುತ್ತೆ. ಕರಿಯಪ್ಪ ಸ್ವಾಮಿಯವರ ಗದ್ದಿಗೆ ಇದೆ. ಕರಿಯಪ್ಪ ಸ್ವಾಮಿಯವರ ವಾರ್ಷಿಕೋತ್ಸವ 76ನೇ ವಾರ್ಷಿಕೋತ್ಸವ ನಡೆಯುತ್ತೆ. ಜೊತೆಗೆ ನಾವೇ ನೋಡ್ತಾ ಇದೀವಿ, ಈ ಒಂದು ಸದ್ಗುರುಗಳ ಆಶೀರ್ವಾದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ಮತ್ತೆ ಇಲ್ಲಿನ ಎಲ್ಲ ಗ್ರಾಮದ 33 ಹಳ್ಳಿಯ ಯಜಮಾನರುಗಳು, 33 ಹಳ್ಳಿಯ ಭಕ್ತರು ಕೂಡ ಇಲ್ಲಿ ಬರುವಂಥದ್ದು. ಇದೇ ಒಂದೇ ಸೂರಿನಡಿಯಲ್ಲಿ ಇರುವಂತಹ ರಾಮಾನಂದ ಗದ್ದುಗೆ ಸ್ವಾಮಿಗಳ ಗದ್ದುಗೆ ಇದೆ, ಕರಿಯಪ್ಪ ಸ್ವಾಮಿಯವರ ಗದ್ದುಗೆ ಇದೆ, ಕೈಲಾಸೇಶ್ವರ ಶಿವಲಿಂಗ ಮತ್ತೆ ಶಿವಪಾರ್ವತಿಯ ತಾಣ ಇದು. ಹಾಗಾಗಿ ಇಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದಕ್ಕೆ ಇವತ್ತು ರಾತ್ರಿಯಿಂದನೇ ಕೂಡ ದೀಪ ಅಲಂಕಾರ ದಸರಾ ತರ ಕಣ್ಗೊಳಿಸುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಇವತ್ತೇನು ಮಹಾ ಪಂಚಾಮೃತ ಅಭಿಷೇಕ ಕೂಡ ಮಹಾಮಂಗಳಾರತಿ ಕೂಡ ಬೆಳಗಿನಿಂದಲೂ ಕೂಡ 5 ಗಂಟೆಗೆ ಕೂಡ ಸ್ಟಾರ್ಟ್ ಆಗುತ್ತೆ. ಅದು ಕರಿಯಪ್ಪ ಸ್ವಾಮಿಯ ದೇವರ ಗದ್ದಿಗೆಯ ವಿಶೇಷತೆ. ಹಾಗೂ ಇಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯಕ್ರಮಗಳು ಕೂಡ ಆಗುತ್ತೆ. ಶಿವಾರ ಉಮೇಶ್ ಯಾರಿಗೆ ತಾನೇ ಗೊತ್ತಿಲ್ಲ, ಇಡೀ ರಾಜ್ಯಕ್ಕೆ ಮನಮಾತದಂತಹ ಒಬ್ಬ ಧಾರ್ಮಿಕ ಆಸಕ್ತಿ ಇರುವಂತಹ ವ್ಯಕ್ತಿತ್ವ ಇರುವಂತಹ ನಮ್ಮ ಅವರು ಕೂಡ ಬರ್ತಾ ಇದ್ದಾರೆ. ಉಮೇಶ್ ಅವರು ಕೂಡ ಶಿವಾರ ಉಮೇಶ್ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಹಾಗೇನೆ ಜಾತ್ರಾ ಮಹೋತ್ಸವ ಮತ್ತೆ ಏನು ಇವತ್ತು ವಾರ್ಷಿಕೋತ್ಸವ ಏನು ಅಂತಂದ್ರೆ ಕರಿಯಪ್ಪ ಸ್ವಾಮಿಯವರ ಒಂದು ಗದ್ದಿಗೆನ ಕಣ್ ತುಂಬಿಕೊಳ್ಳದೆ ಬಹಳ ವಿಶೇಷ. ಅಷ್ಟು ಹೂವಿನ ಅಲಂಕಾರ ಇರುತ್ತೆ. ಇಡೀ ರಾಜ್ಯದ ವಿಶ್ವಕರ್ಮ ಜನಾಂಗದ ಸೇರುವಂಥದ್ದು. ಹಾಗಾಗಿ ತಾವೇ ನೋಡ್ತಾರೆ, ಈ ಆವರಣದಲ್ಲಿ ನಾಳೆ ಪ್ರಸಾದ ವಿನಿಯೋಗ ಮಾಡೋದಕ್ಕೆ ಸಾವಿರಾರು ಜನ, ಸರಿಸುಮಾರು ಒಂದು 5,000 ಜನ ಸೇರ್ಬೋದೇನೋ, ಅಷ್ಟು ದೊಡ್ಡ 5,000 ಜನ ಇಲ್ಲಿ ಸೇರಿದ್ರೆ ಅಲ್ಲ, ಇಲ್ಲಿ 5,000 ಜನ ಸೇರ್ತಾರೆ. ಹೊರಗಡೆ 50,000 ಜನ ಸೇರುವಂತ ಒಂದು 3 ದಿನಗಳ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿರುತ್ತೆ. ಹಾಗಾಗಿ ಮತ್ತೆ ನಮ್ಮ ಬೋರಪ್ಪ ಅವರು ಇದ್ದಾರೆ, ನಮ್ಮ ನಂಜುಂಡಪ್ಪ ಅವರು ಇದ್ದಾರೆ, ನಮ್ಮ ಪುಟ್ಸಮ್ಮಪ್ಪ ಅವರು ಇದ್ದಾರೆ, ನಮ್ಮ ಗೆಳೆಯ ರಾಮಲಿಂಗ ಅವರು ಇದ್ದಾರೆ. ಎಲ್ಲ ಟ್ರಸ್ಟಿಗಳು ಕೂಡ ಮತ್ತೆ ಅಡಿಗೆ ಭಟ್ರು ಕೂಡ ಇಲ್ಲಿ ಸಹಾಯ ಮಾಡ್ತಾರೆ. ಎಲ್ಲ ಬೇರೆ ಬೇರೆ ಎಲ್ಲ ಕೆಲಸ ಕಾರ್ಯಗಳು ಅವದೇ ಆದ ಜವಾಬ್ದಾರಿ ತಗೊಂಡು ಸುಮಾರು 1 ತಿಂಗಳಿಂದ ಅದನ್ನ ತಯಾರಿಯಲ್ಲಿ ಕೂಡ ಇದ್ದಾರೆ. ಇಡೀ ರಾಜ್ಯಕ್ಕೆ ಇದು ಮನೆ ಮಾತಾಗಿರೋದು. ಬನ್ನೂರು ದೇವನಗರಿ ಏನಿದೆ ಕರಿಯಪ್ಪ ಸ್ವಾಮಿಯವರ ಗದ್ದಿಗೆಗೆ ವಿಶ್ವಕರ್ಮ ಜನಾಂಗದ ಅತಿ ಹೆಚ್ಚು ಅವರ ಕುಟುಂಬಸ್ಥರು ಬರುವಂಥದ್ದು ಈ ಒಂದು ನಾಳೆ ಮತ್ತು ನಾಳಿದ್ದ ಕಾರ್ಯಕ್ರಮಕ್ಕೆ 2 ದಿನ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನನ್ನ ಮೂಲಕ ಕೂಡ ಸ್ವಾಗತ ಕೋರ್ತಾ ಇದ್ದಾರೆ. ಮತ್ತೆ ಊರಿನ ಯಜಮಾನರುಗಳು ಕೂಡ ಎಲ್ಲರೂ ಕೂಡ ಬರಬೇಕು ಅನ್ನೋ ಒಂದು ಕರಪತ್ರ ಹೊರಡಿಸಿ ಧಾರ್ಮಿಕ ಆಚರಣೆಗೆ ಅನುವು ಮಾಡ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಿಮಗೆ ತೋರಿಸ್ತೀನಿ ಏನೆಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ. ನೋಡಿ, ನಾಳೆ ಹೆಚ್ಚು ಕಮ್ಮಿ 50,000 ಜನ ಬರ್ತಾರಂತೆ ಪ್ರತಿ ವರ್ಷನೂ ಕೂಡ. ಹಾಗಾಗಿ ಅದೊಂದು ಕಾರ್ಯಕ್ರಮಕ್ಕೆ ಇಲ್ಲಿ ದಾಸೋಹ ನೋಡಿ, ಈ ಪುಟ್ಟ ಅಡಿಗೆ ಮನೆಯಲ್ಲಿ ಅಷ್ಟು ಜನಕ್ಕೆ ದಾಸೋಹ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಕೂಡ ಆಲ್ರೆಡಿ ಸಜ್ಜಾಗಿದ್ದಾರೆ. ನಮ್ಮ ಪುಟ್ಸಮ್ಮನವರಂತೂ ಬಹಳ ಶ್ರಮ. ಅವರು ಆರಾಮಾಗೆ ಸರಿ ಧರ್ಮಲಿಂಗಣ್ಣವರು ಎಲ್ಲರೂ ಕೂಡ ಇಲ್ಲಿಂದ ಕಾರ್ಯಕ್ರಮಕ್ಕೆ ಯಜಮಾನರುಗಳು ಕೂಡ ಬರ್ತಾರೆ. ಎಲ್ಲ ಜನಾಂಗದ ಯಜಮಾನರುಗಳು ಕೂಡ ಬಂದು ಸಹಕಾರ ಮಾಡುವಂಥದ್ದು. ಮತ್ತೆ ಇಲ್ಲಿ ರಮಾನಂದ ಗುರುಗಳು ಕೂಡ ಇಲ್ಲಿದ್ದಾರೆ. ಅವರ ಗದ್ದಿಗೆ ಕೂಡ ಬಹಳ ಹೂವಿನ ಅಲಂಕಾರ ಕೂಡ ನಾಳೆ ಆಗುತ್ತೆ. ನಾಳಿನ ಕಾರ್ಯಕ್ರಮಕ್ಕೆ ಇವತ್ತು ಸಂಜೆ ಕೂಡ ದೀಪದ ಅಲಂಕಾರ ಎಲ್ಲ ಕೂಡ ಆಗುತ್ತೆ. ಇಲ್ಲಿ ಶಿವಾರ ಉಮೇಶ್ ಅವರ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಕೂಡ ಸಜ್ಜಾಗ್ತಾ ಇದೆ.
ಅವ್ರನ್ನ ಒಂದು ಧಾರ್ಮಿಕ ಆಚರಣೆಯ ವಿಚಾರಗಳು ಕೇಳದೆ ಒಂದು ಬಹಳ ವಿಶೇಷ. ಶಿವಾರ ಉಮೇಶ್ವರ್ ಅವ್ರದ್ದು ಇಲ್ಲಿ ಕೈಲಾಸೇಶ್ವರ ಕೂಡ ಇರೋದು ವಿಶೇಷ. ಒಂದೇ ಸೂರು ನಡೆದಿರುವಂಥ ದೇವನಗರಿ ಬನ್ನೂರಿನಲ್ಲಿ ನಾಳೆ ಮತ್ತು ನಾಳಿದ್ದು 2 ದಿನಗಳ ವಿಜೃಂಭಣೆಯ ಕಾರ್ಯಕ್ರಮ, ವಾರ್ಷಿಕೋತ್ಸವ, 76 ವರ್ಷಗಳ ವಾರ್ಷಿಕೋತ್ಸವ ಮತ್ತೊಮ್ಮೆ ಕಂಗೊಳಿಸ್ತಾ ಇರೋಂಥದ್ದು. ನಾಳೆ ಕರಿಯಪ್ಪ ಸ್ವಾಮಿಯವರ ಗದ್ದಿಗೆ ಬಹಳ ವಿಶೇಷವಾಗಿ ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತೆ. ಅದಕ್ಕೆಲ್ಲ ಸಕಲ ಸಿದ್ಧತೆಗಳು ಕೂಡ ಮಾಡಿದ್ದಾರೆ. ನೋಡಿ ಇಲ್ಲಿ ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ. ನನ್ನ ಗೆಳೆಯ ಕುಮಾರು ಅವರು ಕೂಡ, ಪ್ರಕಾಶ್ ಅಣ್ಣವರು ಕೂಡ ಇದ್ದಾರೆ. ಅವರು ಎಲ್ಲ ಧಾರ್ಮಿಕ ಸೇವೆಯಲ್ಲಿ ಬಹಳ ದೊಡ್ಡ ದೊಡ್ಡ ಹಸ್ತಗಳು ಕೂಡ ಇರುತ್ತೆ. ಸರ್, ನಾಳೆ ಕಾರ್ಯಕ್ರಮ ಇಡೀ ರಾಜ್ಯ ಬರ್ತಾ ಇದೆ ನಮ್ಮ ಬನ್ನೂರಿಗೆ. ರಾಜ್ಯದ ವಿಶ್ವಕರ್ಮ ಜನಾಂಗ ಮುಖ್ಯವಾಗಿ ಬರ್ತಾರೆ. ಏನು ಹೇಳ್ತೀರಾ ಸರ್? ಸರ್, ಇದು ನಮ್ಮ ಸುತ್ತಮುತ್ತಲ ಜನಕ್ಕೆ ಒಂಥರ ವಿಶೇಷವಾದ ಜಾತ್ರೆ. ಇಲ್ಲಿ ಸೇರುವಂಥ ಜನ ತುಂಬ ದೂರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಸೇರ್ತಾರೆ. ಇಲ್ಲಿ ಭಾಳ ವಿಶೇಷ ಅಂದರೆ ಶ್ರೀ ಸದ್ಗುರು ಕರಿಯಪ್ಪ ಸ್ವಾಮಿಗಳ ಗದ್ದಿಗೆ ಇರುವುದು ಪವಾಡ ಪುರುಷರು ಅವರು ಇಲ್ಲಿ. ಮತ್ತು ಶ್ರೀ ಕೈಲಾಸೇಶ್ವರ ಅಂತ ಲಿಂಗ ಇದೆ ಇಲ್ಲಿ, ಅತಿ ಪ್ರಾಚೀನವಾದದ್ದು ಮತ್ತು ಪುರಾತನವಾದದ್ದು. ಇಲ್ಲಿ ವಿಶೇಷ ಮತ್ತು ಶಕ್ತಿಯುತವಾಗಿರುವುದು. ಇಲ್ಲಿ ಜಾತ್ರೆನೇ ವಿಶೇಷವಾಗಿರುತ್ತೆ ಅಂತ ಹೇಳೋದಕ್ಕೆ ನಮಗೆ ಭಾಳ ಖುಷಿ ಆಗುತ್ತೆ. ಖಂಡಿತ ಸರ್, ಖಂಡಿತ. ಹಾಗಾಗಿ ಎಲ್ಲರೂ ಕೂಡ ಒಂದೊಂದು ಸೇವೆ ಮಾಡ್ತಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ನಾಳೆ ದೀಪಾಲಂಕಾರ ಮತ್ತು ಹೂವಿನ ಅಲಂಕಾರ ಜವಾಬ್ದಾರಿ ತಾಣಂತ ಎಲ್ಲ ಹೆಣ್ಮಕ್ಳು ಕೂಡ ಇದಕ್ಕೆ ಸಜ್ಜಾಗ್ತಾ ಇದ್ದಾರೆ. ನಾಳಿನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಂಥ ಇವರ ಅಮೃತ ಹಸ್ತದಿಂದ ನೋಡಿ ಕೈ ಮುಕ್ಕೋತಾ ಇದ್ದಾರೆ. ಅದು ನಮ್ಮ ಶ್ರದ್ಧಾಭಕ್ತಿ ಅಂತ, ನಮ್ಮ ಹಿಂದೂ ಧರ್ಮದ ಶ್ರದ್ಧಾಭಕ್ತಿ ಅಂದರೆ ಆ ಹೂವು ಕಟ್ಟೋದಕ್ಕೂ ಕೂಡ ಕೈ ಮುಕ್ಕೊಂಡು ಕಟ್ತಾರಲ್ಲ, ಅದು ನಮ್ಮ ಧಾರ್ಮಿಕ ಪದ್ಧತಿಯ ಸನಾತನ ಧರ್ಮದ ವಿಶೇಷತೆ ಅಂತಲೇ ಹೇಳ್ಬೋದು. ನಾಳಿನ ಕಾರ್ಯಕ್ರಮಕ್ಕೆ ಎಲ್ಲೂ ಕೂಡ ಸಜ್ಜಾಗ್ತಾ ಇದೆ. ಆಲ್ರೆಡಿ ಈಗೆಲ್ಲ ಎಲ್ಲ ಜಾತ್ರಾ ವಿಶೇಷಗಳು ಕೂಡ ರೆಡಿ ಇದೆ. ಮತ್ತು ಮುಖ್ಯವಾಗಿ ದೀಪಾಲಂಕಾರ ಬನ್ನೂರೇನ ನಾಳೆ ಮತ್ತು ಇವತ್ತು ನಾಳಿದ್ದು 3 ದಿನ ದಸರಾ ಥರ ಕಂಗೊಳಿಸ್ಬೇಕು ಅಂದರೆ ನಮ್ಮ ಕುಮಾರಣ್ಣನೇ ಅದಕ್ಕೆ ಜವಾಬ್ದಾರಿ ತಗೊಳ್ಳೋದು. ಅವ್ರು ಎಷ್ಟು ಕೊಟ್ಟರು ಪಾಪ ಈಸ್ಕೊಂಡು ಪ್ರತಿ ವರ್ಷನೂ ಕೂಡ ದೀಪಾಲಂಕಾರ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ಪಾಪ ಅವರು ತಗೋತಾರೆ ನಮ್ಮ ಬನ್ನೂರು ಕುಮಾರಣ್ಣವರು. ನೋಡಿ, ಇದೆಲ್ಲ ಸಜ್ಜಾಗಿದೆ ಆಲ್ರೆಡಿ. ನಾಳೆ ಭಗವಂತನ ಇಡೀ ರಾಜ್ಯ ನೋಡುವಂಥದ್ದು. ಆಯಿತು ನಾಯ್ಕ್ರೆ, ನೋಡಿ ನಾಳೆಯ ಎಲ್ಲ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತಹ ಎಲ್ಲ ವಾಣಿಜ್ಯ ಮಳಿಗೆಯೂ ಕೂಡ ಇಲ್ಲಿದೆ. ಹಾಗೆಯೇ ಎಲ್ಲ ಕೂಡ ಸಜ್ಜಾಗಿದೆ. ನಾಳಿನ ಇದೇ ಜಾಗದಲ್ಲಿ ನಾಳೆ 50,000 ಜನ ಸೇರುವಂಥ ಒಂದು ಸಂದರ್ಭ. ಅದು ಕರಿಯಪ್ಪ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ, 6ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ವಿಶೇಷವಾದಂಥ ಎಲ್ಲ ಕಾರ್ಯಕ್ರಮಗಳ ಆಯೋಜನೆ ಕೂಡ ಆಗ್ತಾ ಇದೆ. ಗುರುಮಕ್ಕಳಾಗಿ ಬಂದ್ವಿ. ಇಲ್ಲೇ ನಮ್ಮ ಕರಿಯಪ್ಪನ ಮಠ ಇಲ್ಲೇ ಇದ್ವಿ. ಇಲ್ಲಿ ನಂಜುಂಡ ಸ್ವಾಮಿಯವ್ರ ಗದ್ದಿಗೆ ಇದೆ. ಹೌದು, ಇಲ್ಲೇ ಇದ್ವಿ. ತುಂಬಾ ಭಕ್ತಾದಿಗಳೆಲ್ಲ ಬರ್ಬೇಕಾಗಿದ್ದೀನಿ. ನೀವೆಲ್ಲೆಲ್ಲ ಹೋಗ್ತೀರಾ ಗುರುಳೆ? ನಾವು ಬಪ್ಪಣಪುರ ಹೋಗ್ತೀವಿ, ಚಿಕ್ಕಲ್ಲೂರು ಹೋಗ್ತೀವಿ. ಹಿಂಗೆ ತೊರಗದೊಡ್ಡವ್ರ ಮಂಟ ಲಿಂಗಯ್ಯನ ಹೆಸರು ಹೇಳಿ ಎಲ್ಲ ಕಡೆ ಓಡಾಡ್ತೀರಾ? ಓಡಾಡ್ತಾ ಇದ್ದೀವಿ. ಸರಿ ಗುರುಳೆ, ಶರಣ ಶರತಿ. ನೋಡಿ, ನಮ್ಮ ಧಾರ್ಮಿಕ ಆಚರಣೆಗೆ ಎಲ್ಲ ಹಿರಿಯ ಧಾರ್ಮಿಕ ಆಚರಣೆ ಮಾಡುವಂಥ ಹಿರಿಕರೆಲ್ಲ ಕೂಡ ಬಂದಿದ್ರೆ, ಮಠಾಧೀಶರು ಕೂಡ ಬರ್ತಾರೆ. ಒಂದಷ್ಟು ವೈಭವೀಕರಣವಾದಂಥ ಕಾರ್ಯಕ್ರಮ ಅಂತಂದರೆ ಕರಿಯಪ್ಪ ಸ್ವಾಮಿಯವರ ವಾರ್ಷಿಕೋತ್ಸವ. ಹಾಗೆಯೇ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತಹ ಜನ ಇಲ್ಲಿ ಸೇರುವಂಥದ್ದು. ರಾಮಾನಂದ ಗುರುಗಳ ಗದ್ದಿಗೆ ಕೂಡ ಇದೆ. ನಮ್ಮ ನಂಜುಂಡ ಸ್ವಾಮಿಯವರ ಅವರ ಅಪಾರವಾದಂತಹ ಒಂದು ಸೇವೆ, ಅವರ ಫ್ಯಾಮಿಲಿ ಸೇವೆ ಕೂಡ ಇಲ್ಲಿ ಆಗುತ್ತೆ. ಎಲ್ಲರೂ ಕೂಡ ಮನಸ್ಸುಗಳನ್ನ ಒಂದು ಮಾಡಿಕೊಂಡು ಇವತ್ತು ಮತ್ತು 2 ದಿನ ಕಾರ್ಯಕ್ರಮಗಳನ್ನ ಆಚರಣೆ ಮಾಡುವಂಥದ್ದು ವಿಶೇಷ. ಇವತ್ತು ರಾತ್ರಿಯೇ ದಸರಾದ ಕಂಗೊಳಕ್ಕೆ ನಾವು ಕೂಡ ಇಲ್ಲಿ ನಾವು ನೋಡ್ಬೋದು. ಒಬ್ಬೊಬ್ರದ್ದು ಕೂಡ ಒಂದೊಂದು ಕೈಗಳು ಕೂಡ ಒಂದೊಂದು ಕೆಲಸಗಳನ್ನ ಮಾಡೋದ್ರಲ್ಲಿ ತಲ್ಲೀನರಾಗಿರ್ತಾರೆ. ಕರಿಯಪ್ಪ ಸ್ವಾಮಿಯವರ ವಾರ್ಷಿಕೋತ್ಸವ ಬಹಳ ಅದ್ಧೂರಿಯಾಗಿ ಆಚರಣೆಗೆ ರೆಡಿಯಾಗಿದೆ. ಎಲ್ಲ ಸರತಿ ಸಾಲಿನಲ್ಲಿ ಬರೋದಕ್ಕೆ ಎಲ್ಲ ಕೂಡ ಸಜ್ಜಾಗಿರುವಂಥದ್ದು.